ಮೊದಲನೇ ಸಲ ಹೆಂಗಸರಿಗೆಲ್ಲ ಹೆಲ್ಪ್ ಆಗ್ಬೋದು ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ವಿಷಯ ಏನಂದರೆ ಗ್ಯಾಸ್ ಸ್ಟವ್ನ ಈ ಬರ್ನರ್ ಏನಿದೆ ಅದನ್ನು ಹೇಗೆ ಕ್ಲೀನ್ ಮಾಡ್ಬೋದು ಅಂತ. ಲಿಂಬು, ಈನೋ ಮತ್ತು ಹಾಟ್ ವಾಟರ್ ಇದು ಮೂರರಿಂದ ಬರ್ನರ್ನ ಕ್ಲೀನ್ ಮಾಡ್ಬೋದು. ಫಸ್ಟ್ ಈನೋ ಹಾಕಿಬಿಟ್ಟು ಅದಕ್ಕೆ ಲಿಂಬು ಹಿಂಡಿ ಆಮೇಲೆ ಅದಕ್ಕೆ ಹಾಟ್ ವಾಟರ್ನ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ ಅದು ನೊರೆ ಹೇಗೆ ಬರ್ತಾ ಉಂಟು ಅಂತ. ಮತ್ತು ನೀವು ಹಾಟ್ ವಾಟರ್ನ ಹಾಕ್ತಿದ್ದಾವಾಗಲೇ ಅದು ಕಲರ್ ಬಿಡ್ಲಿಕ್ಕೆ ಶುರು ಆಗುತ್ತೆ. ಇದನ್ನು ನೀರಲ್ಲಿ ಹಾಗೆ ನೆನೆಯೋಕೆ ಬಿಡಬೇಕು. ಆದರೆ ಹೀಗೆ ನಾನು ಟೆಸ್ಟ್ ಮಾಡುವ ಅಂತ ಜಸ್ಟ್ ಉಜ್ಜಿ ನೋಡಿದೆ, ನಿಜವಾಗ್ಲೂ ಕಲರ್ ಬಿಡ್ತಾಯಿತ್ತು. ಅದನ್ನು ಹಾಗೆ ಬಿಟ್ಟು ನಾನು ಆಫೀಸಿಗೆ ಹೋದೆ. ಬಂದಮೇಲೆ ನೋಡೋಣ ಅಂತ. ನಾನು ಬೆಳಗ್ಗೆ ಏನು ಯೂಸ್ ಮಾಡಿದ್ದೆ ಅದೇ ಲಿಂಬುವಿಂದ ಬರ್ನರ್ ಮೇಲ್ಗಡೆ ಸ್ವಲ್ಪ ಉಜ್ಜಿದೆ. ಆದರೆ ಆ ಲಿಂಬು ನಂಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಅದರಲ್ಲಿ ಏನೂ ಇರಲಿಲ್ಲ. ಪಾತ್ರೆ ತೊಳೆಯೋ ಸ್ಕ್ರಬ್ ಇರುತ್ತಲ್ಲ, ಅದರಲ್ಲಿ ನೀವು ಸೋಪ್ ಹಾಕ್ಬಿಟ್ಟು ಇದನ್ನು ಉಜ್ಕೊಳ್ಬೋದು. ನನಗೆ ಆವಾಗ ಅದು ಫ್ಲ್ಯಾಶ್ ಆಗಿಲ್ಲ. ಸೊ ಲಿಂಬುದಲ್ಲಿ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ನಾನು ಬ್ರಷ್ ತಗೊಂಡು ಸ್ವಲ್ಪ ಉಜ್ಜಿದೆ. ಬ್ರಷಲ್ಲೆಲ್ಲ ಉಜ್ಜೋದಾದರೆ ಇದನ್ನೆಲ್ಲ ಯಾಕೆ ಮಾಡಬೇಕು ಅಂತ ಕೇಳಬೇಡಿ. ನೀವು ಸಾದಾ ಬ್ರಷಲ್ಲಿ ಎಷ್ಟೇ ತಾಕತ್ತಾಗಿ ಉಜ್ಜಿದ್ರೂ ಅದು 1% ಸಹ ಕ್ಲೀನ್ ಆಗಲ್ಲ. ನೋಡಿ ಬ್ರಷ್ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇದನ್ನು ಅಷ್ಟೇ ಫ್ಲ್ಯಾಶ್ ಆಗಿಲ್ಲ. ಫ್ಲ್ಯಾಶ್ ಇಟ್ಕೊಳ್ಬೇಕಿತ್ತು ಅಂತ ಆಮೇಲೆ ನಮ್ಮ ಮನೆಯವರು ಹೇಳಿದರು, ನೀನು ಫ್ಲ್ಯಾಶ್ ಇಟ್ಕೊಂಡಿದ್ದಿದ್ರೆ ಕ್ಲಿಯರಾಗಿ ಬಂದಿರೋದು ಅಂತ. ಇವಾಗ ನೋಡಿ, ಮೊದಲಿದ್ದ ಬರ್ನರಿಗೂ ಇವಾಗಿರೋ ಬರ್ನರಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ. ದಯವಿಟ್ಟು ಟ್ರೈ ಮಾಡಿ.